ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಕಂಟಿನ್ಯೂಸ್ ಆಗಿ ನಮ್ಮ ಹೋಟ್ಲು ವೀಡಿಯೋಸೇ ಆಗ್ತಾ ಇದ್ವಿ. ಅದು ಬಿಟ್ಟು ಈಗ ಬೇರೆ ಕಡೆ ಬಂದಿದ್ದೀವಿ. ಸೊ RR ನಗರ ಕಡೆ ಬಂದಿದ್ದೀವಿ, ರಾಜರಾಜೇಶ್ವರಿ ನಗರಕ್ಕೆ. ಸೊ ಇದು ಸಂತೃಪ್ತಿ ಹೋಟೆಲ್ ಇದೆ ರಾಜರಾಜೇಶ್ವರಿ ನಗರ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ನಿಮಗೆ ಒಂದು ಫುಡ್ ಟ್ರಕ್ ಕಾಣಿಸುತ್ತೆ, ಸಖತ್ ಗ್ರಿಲ್ ಅಂತ. ನಾಳೆ ನೋಡಿದ್ಬಿಟ್ಟ ಸಖತ್ ಗ್ರಿಲ್ ಅಂತ ಫುಡ್ ಟ್ರಕ್ ನೇಮು. ಸೊ ಹೆಸರಲ್ಲಿರೋ ಥರ ಇಲ್ಲಿ ಗ್ರಿಲ್ ತುಂಬಾ ಫೇಮಸ್ಸು. ಅದ್ರ ಜೊತೆ ಶವರ್ಮ ಕೂಡ ಸಿಗುತ್ತೆ. ಸೊ ನಮಗೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ, ಅವರ ಕಸಿನ್ ಸ್ಟಾರ್ಟ್ ಮಾಡಿರೋದು. ಶುರು ಮಾಡಿದ್ದು ಟೈಮ್ಗೆ ಬಂದುಬಿಟ್ಟು ಟೇಸ್ಟ್ ಮಾಡೋಣ ಅಂತ ಎಲ್ಲರೂ ಬಂದು ಚೆನ್ನಾಗಿ ತಿನ್ಕೊಂಡು ಹೋಗಿದ್ವಿ. ಸಖತ್ ಇಷ್ಟ ಆಗಿತ್ತು. ಸೊ ಅವಾಗ ಯಾರು ತಿಂದಿದ್ವಿ ಮತ್ತೆ ಬಂದಿದ್ವಿ. ನಾನು, ಹರ್ಷ, ಸಂಜೀತ್ ಕೂಡ ಟೇಸ್ಟ್ ಮಾಡಿದ್ರು. ಸೊ ಇವತ್ತು ಅವ್ರನ್ನೂ ಕರ್ಕೊಂಬಂದಿದ್ವಿ ಶೂಟ್ ಮಾಡೋಣ ಅಂತ. ಸೊ 2 ತಿಂಗಳಾದಮೇಲೆ ಈ ಕಡೆ ಬರ್ತಾಯಿದ್ವಿ. 1.5 ತಿಂಗಳು ಮೇಲಾಯಿತು ಇವಾಗ ಬಂದು ವಿಡಿಯೋ ಮಾಡೋಣ ಅಂತ. ಸೊ ಇಲ್ಲಿ ಒಂದು ಸ್ಪೆಷಲ್ ಆದ ಒಂದು ಡಿಶ್ ಕೊಡ್ತಾರೆ, ಒಂದು ಸ್ಪೈಸಿ ಇದು. ಅದು ಸಖತ್ತಾಯಿತು. ಎಲ್ಲ ಕಡೆ ನೀರು ಕಿತ್ಕೊಂಡ್ಬಿಡುತ್ತೆ. ಮತ್ತು ಫೇಮಸ್ ಬಂದುಬಿಟ್ಟು ಮಯನೀಸು, ಒಂದು ಸ್ಪೆಷಲ್ ಆದ ಮಯನೀಸ್ ಮಾಡ್ತಾರೆ, ಅದೂ ನಮ್ಮ ಫೇವ್ರೇಟು. ಸೊ ಈಗ ತುಂಬ ಲೇಟ್ ಮಾಡಿದಿರ, ಹೋಗ್ಬಿಟ್ಟು ಮೆನುನಲ್ಲಿ ಏನೇನಿದೆ ಅದೆಲ್ಲ ನೀಟಾಗಿ ತಿಳಿಸ್ತೀವಿ. ಮತ್ತು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡ್ತೀವಿ. ಆದರೆ ಏನೇನಿದೆ ಎಲ್ಲವೂ ತಿಂತೀವಿ. ಸೊ ಈ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಪಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಆ ಲೊಕೇಶನ್ನ ಫಾಲೋ ಮಾಡಿ ಈ ಜಾಗಕ್ಕೆ ಕರ್ಕೊಂಬಂದು ಬಿಟ್ಬಿಡುತ್ತೆ ನಿಮ್ಮನ್ನ ಗೂಗಲ್ಲು. ಈಗ ಬನ್ನಿ ಹೋಗಿ ಒಂದು ಫಸ್ಟು ಶವರ್ಮಾಯಿಂದ ಶುರು ಮಾಡೋಣ. ಸಖತ್ ಗ್ರಿಲ್ ಅವರ ಮೆನು ಇದು. ಸೊ ನಿಮಗೆ ಗ್ರಿಲ್ ಚಿಕನಲ್ಲಿ ಕ್ವಾರ್ಟರ್ ಗ್ರಿಲ್ಲು, ಹಾಫು, ಫುಲ್ಲು, ಅದು ಗೊತ್ತಲ್ಲ. ಕಾಲು ಭಾಗ ಕೋಳಿ, ಅರ್ಧ ಕೋಳಿ, ಫುಲ್ ಕೋಳಿ ಆ ಥರ ಸಿಗುತ್ತೆ. ಆಮೇಲೆ ಶವರ್ಮಾದಲ್ಲಿ ಕ್ಲಾಸಿಕ್ ಶವರ್ಮ, ಆಮೇಲೆ ಸ್ಪೈಸಿ ಶವರ್ಮ, ಇದು ಸೂಪರಾಗಿರುತ್ತೆ. ಪೆರಿ ಪೆರಿ ಶವರ್ಮ, ಇದು ಸಖತ್ತಾಗಿರುತ್ತೆ. ಆಮೇಲೆ ಫುಲ್ ಮೀಟು, ಏನು ತರಕಾರಿ ಇಲ್ದಿರ ಬರೀ ಮಾಂಸ. ಆಮೇಲೆ ಇದಂತೂ ಮಕ್ಕಳಿಗೆ ಸಖತ್ ಇಷ್ಟ. ಏನು ಚಿಕನ್ ಸ್ಟ್ರಿಪ್ಸು, ಬೋನ್ಲೆಸ್ಸು, ಅದ್ಭುತವಾಗಿರುತ್ತೆ. 5 ಸ್ಟಾರ್ಗಿಂತ ಸೂಪರಾಗಿರುತ್ತೆ. ಸೊ ಇವಾಗ ಫಸ್ಟು ಶವರ್ಮಾಯಿಂದ ಶುರು ಮಾಡೋಣ. ಕ್ಲಾಸಿಕ್ ತೊಗೊಳೋಣ, ಅದಾದಮೇಲೆ ಸ್ಪೈಸಿ ತೊಗೊಳೋಣ, ಆಮೇಲೆ ಪೆರಿ ಪೆರಿ ತೊಗೊಳೋಣ, ಆಮೇಲೆ ಫುಲ್ ಮೀಟ್ ತೊಗೊಳೋಣ. ಎಲ್ಲ ತೊಗೊಳೋಣ. ಜನ ಇದ್ದಾರೆ ಬೇಜಾನು ತಿನ್ನೋದಕ್ಕೆ. ಸೊ ಫಸ್ಟು ನಮ್ಮ ಕೈಗೆ ಬಂತು ಕ್ಲಾಸಿಕ್ ಶವರ್ಮ. ಓಪನ್ ಮಾಡುವ. ಇಲ್ಲಿ ಶವರ್ಮ ಬಂದುಬಿಟ್ಟು ರುಮಾಲಿ ರೋಟಿ ಮಾಡೋದು. ಒಂದು ಕಡೆ ಕುಬ್ಬೂಸ್ ಕೊಡ್ತಾರೆ, ಒಂದೊಂದು ಕಡೆ ರುಮಾಲಿ ರೋಟಿ ಕೊಡ್ತಾರೆ. ಇಲ್ಲಿ ರುಮಾಲಿ ರೋಟಿ ಕೊಡ್ತಾರೆ. ಸೊ ನಿಮ್ಗೇನು ಇಷ್ಟ ಅದನ್ನು ಕಮೆಂಟ್ ಮಾಡಿ. ನಮಗೆ ಎರಡೂ ಇಷ್ಟ, ಟೇಸ್ಟ್ ಚೆನ್ನಾಗಿರ್ಬೇಕಷ್ಟೇ. ಸೊ ಹಿಂಗೆ ಜ್ಯೂಸಿ ಫುಲ್ಲು ಮಯನೀಸ್ನ ತುಂಬಿಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಫಸ್ಟ್ ಬಾಯಲ್ಲಿ ನೀರು ಬರ್ತಿದೆ, ಆಮೇಲೆ ಮಾತಾಡೋಣ. ಯಸ್, ಅದ್ಭುತ, ಸಖತ್ತಾಗಿದೆ. ಅವಾಗ ಹೇಳಿದ ನಾನು ಓಪನ್ ಮಾಡಿ ಒಂದು 2-3 ದಿನಕ್ಕೇ ಬಂದು ಒಂದ್ಸಲ ಬಂದು ಟೇಸ್ಟ್ ಮಾಡಿ ಅಂತ ಹೇಳಿದರು. ಅವಲೇ ಬಂದುಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೋಗಿದ್ವಿ. ಸಖತ್ ಇಷ್ಟ ಆಗಿತ್ತು. ಏರಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಮೈನ್ ಹೈಲೈಟ್ ಬಂದುಬಿಟ್ಟು ಆ ಮಯನೀಸು, ಏನು ಮಯನೀಸ್ ಬಳಸ್ತಾರಲ್ಲ ಅದೇ ಹೈಲೈಟು. ನಿಮಗೆ ವೈಟ್ ಮಯನೀಸ್ ಅಲ್ಲ, ಅವರು ಒಂದು ಮಸಾಲ ಮಯನೀಸು, ಅದು ಇಲ್ಲೇ ಪ್ರಿಪೇರ್ ಮಾಡೋದು. ಸೊ ಇವರೇ ಪ್ರಿಪೇರ್ ಮಾಡೋದು, ಆಚೆಯಿಂದ ಎಲ್ಲೂ ತಂದು ಕೊಡೋಲ್ಲ, ರೆಡಿಮೇಡ್ ಅಲ್ಲ, ಇವರೇ ಮಾಡೋದ್ರಿಂದ ಸೊ ಅದು ಹೆಂಗೆ ಬೇಕೋ ಟೇಸ್ಟು ಅದು ಯುನೀಕ್ ಆಗಿರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಇದು ಕ್ಲಾಸಿಕ್ ಶವರ್ಮ, ಫಸ್ಟ್ ರೇಂಜು. ಬೇಸಿಕ್ ಏನಿರುತ್ತೆ ಶವರ್ಮಾದಲ್ಲಿ ಅದೇನೇ ಸ್ವಲ್ಪ ಲೈಟಾಗಿ ಸ್ಪೈಸಿಯಾಗಿ ಮಸಾಲೆ ಭರಿತವಾಗಿ ಟೇಸ್ಟಿಯಾಗಿದೆ. ಸೊ ಬಜೆಟ್ ಫ್ರೆಂಡ್ಲಿಯಾಗಿ ತಿಂತೀರಾ ಅಂದರೆ ಇದನ್ನು ತೊಗೊಂಬಿಡ್ಬೋದು. ಸೊ ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಬೇರೆ ಇದೆ, ಪೆರಿ ಪೆರಿ ಅನ್ನೋದು ಅವೆಲ್ಲನೂ ಇದೆ. ಸೊ ಅದನ್ನು ಟ್ರೈ ಮಾಡೋಣ. ಸೊ ಇದೇ ಅಲ್ಟಿಮೇಟು, ಮೇಯ್ನು ಆ ಮಯನೀಸೇ ಅಲ್ಟಿಮೇಟು. ಸೊ ಇದಕ್ಕೂ ಅಷ್ಟೇ, ಆ ಗ್ರಿಲ್ ಚಿಕನ್ ತೊಗೊಂಡ್ರೆ ಅದಕ್ಕೂ ಕೊಡ್ತಾರೆ, ಹಿಂಗೆ ಬಳ್ಕೊಂಡು ತಿನ್ನಬೇಕು. ಇದಂತೂ ಅದ್ಭುತ. ಇದರಲ್ಲೂ ಈರುಳ್ಳಿ, ಆ ಕೋಸು ಏನೇನು ಹಾಕ್ತಾರೆ ಅವೆಲ್ಲ ಹಾಕ್ತಾರೆ. ಬಟ್ ಮೀಟ್ದು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾರ್ಮಲ್ ಕ್ಲಾಸಿಕಲ್ಲದು. ಸೊ ನೆಕ್ಸ್ಟು 2 ಶವರ್ಮ. ಒಂದು ಬಂದು ಸ್ಪೈಸಿ ಶವರ್ಮ, ಅದು ಮಸಾಲೆ ನೋಡ್ತಿದ್ರಂಗೆ ಕಣ್ಣಲ್ಲಿ ಬಾಯಲ್ಲೆಲ್ಲ ನೀರು ಬರುತ್ತೆ. ಸೊ ಡಬಲ್ ಮಸಾಲೆ, ಡಬಲ್ ಸ್ಪೈಸಿ, ಆರನ್ ಇರಿಟೇಷನ್. ಆಮೇಲೆ ಈ ಕಡೆ ಪೆರಿ ಪೆರಿ ಶವರ್ಮ. ಸೊ 2 ಒಟ್ಟಿಗೆ ತೊಗೊಂಡಿದ್ದೀನಿ. ಎರಡು ಹಿಂಗೆ ತಿನ್ಕೊಂಡು ಇದು ಹೆಂಗೆ ಡಿಫ್ರೆನ್ಸ್, ಇದೆಲ್ಲ ಏನು ಡಿಫ್ರೆನ್ಸ್ ಅಂತ ಕಂಡಿಡಿಯೋಣ ಅಂತ. ಸೊ ಸೈಜ್ ನೋಡ್ರಿ, ನೀವು ಚಿಕ್ಕದ ಸ್ಪೈಸಿ ಶವರ್ಮ ಅಂತ ಕನ್ಫ್ಯೂಸ್ ಆಗ್ಬಿಡಿ, ದೊಡ್ಡದೇ ಸೇಮ್ ಸೈಜೇ ಕಟ್ ಮಾಡಿಸಿದ್ದೀವಿ.
ಅದಕ್ಕೆ ಎಲ್ಲ ಫುಲ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಆವಾಗಲೇ ತಿಂದ್ಬಿಟ್ಟು ಹಂಚ್ಕೊಂಡು ತಿನ್ನೋಕೆ ಹೋಗಿ ಕಿತ್ತಿ ಕೈಯಲ್ಲಿ ಅದೆಲ್ಲ ಪಿಚ್ಚ ಪಿಚ್ಚ ಆಗೋಯ್ತು. ಅದು ನೀಟಾಗಿ ಕಟ್ ಮಾಡ್ಸ್ಕೊಂಡು ತಿನ್ನೋಣ ಅಂತ ಕಟ್ ಮಾಡ್ತೀನಿ. ಸ್ಪೈಸಿ ಶವರ್ಮ ಫಸ್ಟ್ ಇದನ್ನು ಓಪನ್ ಮಾಡೋಣ. ಸಂದಿದ್ದು ಇಟ್ಕೊಳ್ಳಿ ಸಂದಿದ್ದು ಇದನ್ನು ಒಂದು ನಿಮಿಷ. ಕಟ್ ಮಾಡಿಸಿದಾಗ ಅಡ್ವಾಂಟೇಜ್ ಏನು ಅಂದರೆ ಒಳಗಡೆ ಇರೋ ಕಂಟೆಂಟ್ ನೀಟಾಗಿ ಕಾಣಿಸುತ್ತೆ ನೋಡಿ. ಮೈ ತುಂಬ್ಕೊಂಡಿದೆ ಶವರ್ಮ ಫುಲ್ಲು. ಚೀರ್ಸ್. ಖಾರದ ಪುಡಿ ಎಕ್ಸ್ಟ್ರಾ ಹಾಕಿರ್ತಾರೆ, ಅದ್ರ ಪಂಚು ಖರ್ಚಿ ಒಳಗಡೆ ಇರೋ ಮಾಂಸ ನಾಲ್ಗೆ ಟಚ್ ಆಗ್ತಿದ್ದಂಗೆ ಖಾರ ಶುರು ಆಗೋಯ್ತು. ನಾರ್ಮಲ್ಲು ಪ್ಲಾಸ್ಟಿಕ್ ಶವರ್ಮನೆ ಲೈಟಾಗಿ ಸ್ಪೈಸಿ ಇರುತ್ತೆ, ಇದು ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಸ್ಪೈಸಿನೆಸ್ಸು. ಯಾರಾದರೂ ಖಾರ ಪ್ರಿಯರು, ನನಗೆ ಖಾರ ಇರಬೇಕು ಜಾಸ್ತಿ, ನಾಲ್ಗೆಗೆ ಮುಡ್ತಿದ್ದಂಗೆ ಖಾರ ಕೊಡಬೇಕು ಅನ್ನೋರು ಇದನ್ನು ಟ್ರೈ ಮಾಡಬೇಕು ಕಣ್ಮುಚ್ಕೊಂಡು. ನೆಕ್ಸ್ಟ್ ಶವರ್ಮ, ಪೆರಿ ಪೆರಿ ಶವರ್ಮ. ಇದು ನನ್ನ ಫೇವ್ರೇಟ್. ಲಾಸ್ಟ್ ಟೈಮು ತಿಂದ್ಬಿಟ್ಟು ಸಾಕಾತು ಇಷ್ಟ ಆಗಿ ಅರ್ಧರ್ಧ ತಿಂದ್ವಿ. ಲಾಸ್ಟ್ ಟೈಮು ಎಲ್ಲ ಬಂದಿದ್ವಲ್ಲ, ಅರ್ಧರ್ಧ ತಿನ್ನೋಣ ವೆರಿ ಟೇಸ್ಟಿಂಗ್ ಅಂದ್ಕೊಂಡ್ವಿ. ಆಮೇಲೆ ಇದನ್ನು ತಿಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಎಲ್ಲರೂ ಒಂದೊಂದು ಪೀಸ್ಕೊಂಡು ತಿಂದ್ವಿ. ಸೊ ತಿನ್ನೋಣ. ಇದರಲ್ಲಿ ಜಾಸ್ತಿ ಸ್ಪೈಸಿ ಇರೋಲ್ಲ, ಲೈಟಾಗಿ ಇರುತ್ತೆ. ಬಟ್ಟು ಆ ಪೆರಿ ಪೆರಿ ಮಸಾಲೆ ಆ್ಯಡ್ ಮಾಡ್ತಾರಲ್ಲ, ಹಂಗೆ ಲೈಟಾಗಿ ಟ್ಯಾಂಗಿನೆಸ್ಸು, ಒಂದು ಸ್ವಲ್ಪ ಸಿಹಿ ಅಂಶ ಬರುತ್ತೆ. ಉಪ್ಪು ಖಾರ ಹುಳುಳಿ ಸಿಹಿ ಇಷ್ಟು ಮಿಕ್ಸ್ ಆಗಿರುತ್ತೆ. ಬಟ್ ಎಲ್ಲ ಶವರ್ಮನು ಸಾಕತ್ತು ಜ್ಯೂಸಿಯಾಗಿರುತ್ತೆ. ಮೈನ್ ಅದೇನೆ, ಜ್ಯೂಸಿಯಾಗಿರಬೇಕು, ಒಣಗಿದಂಗೆ ಮಾಂಸ ಇರಬಾರ್ದು. ಈ ಥರ ಇದ್ದರೆ ಸ್ಮೂತಾಗಿ ಹೋಗ್ತಾ ಇರುತ್ತೆ. 2-3 ಶವರ್ಮ ಈಸಿಯಾಗಿ ತಿನ್ಕೊಂಡ್ಬಿಡ್ಬೋದು. ರುಮಾಲಿ ರೋಟಿನೂ ಅಷ್ಟೇ ಸಾಕತ್ತು ಸಾಫ್ಟಾಗಿದೆ. ದಿ ಬೆಸ್ಟು. ಇದು ಪರ್ಸ್ನಲ್ ಫೇವ್ರೇಟು. ಜಾಸ್ತಿ ಖಾರನೂ ಇರೋಲ್ಲ, ಜಾಸ್ತಿ ಮೈಲ್ಡಾಗೂ ಇರೋಲ್ಲ, ವೆಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಎಲ್ಲ ಪಂಚು ಬರುತ್ತೆ. ಸೊ ಇದನ್ನು ಫಸ್ಟ್ ರೆಕಮೆಂಡೇಷನ್, ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ಕಡೆ ಬಂದಾಗ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಖಾರ ಇರಬೇಕು ಅನ್ನೋರು ಆ ಸ್ಪೈಸಿ ಶವರ್ಮನ ಟ್ರೈ ಮಾಡ್ಬೋದು. ಈಗ ಎಲ್ಲ ಶವರ್ಮನ ತಿಂದಾಕಾಯಿತು. ಇನ್ನೊಂದು ಮೀಟ್, ಹೋಲ್ ಮೀಟ್ ಶವರ್ಮ ಸಿಗುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಹೋಲ್ ಮೀಟ್ ಅಂದರೆ ಬರೀ ಮಾಂಸ, ಸೇಮ್ ರೆಸಿಪಿ. ಬಟ್ಟು ಏನು ಕೋಸು ಮತ್ತು ಈರುಳ್ಳಿ ಅದೇನೋ ಏನು ಹಾಕಿರ್ತಾರೆ ಅದೇನು ಹಾಕಲ್ಲ, ಬರೀ ಮೀಟ್ ಇರುತ್ತೆ. ಸೊ ಅದನ್ನು ತಿನ್ಬೋದು. ಅದಕ್ಕೆ ನಾವು ಅದನ್ನು ಟ್ರೈ ಮಾಡ್ತಲ್ಲ. ಸೇಮ್ ರೆಸಿಪಿ ಸೇಮ್ ಇರುತ್ತೆ, ಟೇಸ್ಟ್ ಅದೇ ಥರ ಇರುತ್ತೆ. ಸೊ ನಾವು ಬರೀ ಮಾಂಸ ಬೇಕು ಅನ್ನೋರು ಅದನ್ನು ಚೂಸ್ ಮಾಡ್ಬೋದು. ಈಗ ಗ್ರಿಲ್ಲಿಗೆ ಹೋಗೋಣ. ಗ್ರಿಲ್ಲು ಬೆಸ್ಟ್ ಇಲ್ಲಿ. ಸೊ ಗ್ರಿಲ್ ಹೋಗೋಕ್ಕೆ ಮುಂಚೆ ಚಿಕನ್ ಸ್ಟ್ರಿಪ್ಸ್ನ ತರಿಸಿದ್ದೀವಿ. ಚಿಕನ್ ಸ್ಟ್ರಿಪ್ಸು, ಬೋನ್ಲೆಸ್ ಸ್ಟ್ರಿಪ್ಸು ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಫ್ಲೇಕಿ ಆಗಿದೆ. ಇದ್ರ ಮುಂದೆ ಯಾವ KFCನೂ ಇಲ್ಲ, 5 ಸ್ಟಾರು ಇಲ್ಲ. ಪಾಪಾಯ್ಸಲ್ಲಿ ತಿಂದಿದ್ವಿ, ಸೇಮ್ ಇದೇ ಥರ ಹಂಗೆ ಇದೆ, ಸಾಕಾತು ಫ್ಲೇಕಿ. ಆಹಾ ಕೇಸರಿ ಕಂಚಿ ಕರುಮ್ ಅಂತ ಅದ್ಭುತ. ಮೇಲೆ ಪೆರಿ ಪೆರಿ ಮಸಾಲಾನ ಸ್ಪ್ರಿಂಕಲ್ ಮಾಡಿದ್ದಾರೆ, ಅದು ಅದ್ಭುತವಾದ ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಮತ್ತು ಚಿಕನ್ ಕೂಡ ಮ್ಯಾರಿನೇಟ್ ಆಗಿರೋ ಮಸಾಲೆನೂ ಅಷ್ಟೇ, ಅದರಲ್ಲೂ ಸ್ವಲ್ಪ ಮಸಾಲೆ ಬರುತ್ತೆ, ಲೈಟಾಗಿ ಮಸಾಲೆ ಇರುತ್ತೆ. ಆಮೇಲೆ ಕೆಚಪ್ಪು ಮತ್ತು ಅವರ ಸಿಗ್ನೇಚರು ಮಯೋನೀಸ್ನ ಕೊಟ್ಟಿರ್ತಾರೆ. ಇದೇ ಹೇಳಿದ್ದು ಸೂಪರಾಗಿರುತ್ತೆ ಅಂತ. ತಿಕ್ನೆಸ್ ಬಂದು ಮಯೋನೀಸ್ದು ತುಂಬ ತಿಕ್ಕಾಗಿರೋಲ್ಲ. ಈಗ ನಿಮಗೆ ಅಂಗಡಿಗಳೆಲ್ಲ ಸಿಗುತ್ತಲ್ಲ, ಗಟ್ಟಿಗೆ ಪೇಸ್ಟ್ ಥರ ಇರೋದಲ್ಲ, ಆ ಥರ ಎಲ್ಲ ತೆಳುವಾಗಿರುತ್ತೆ. ಯಾಕಂದರೆ ಇದು ಹೋಮ್ ಮೇಡು, ಇಲ್ಲೇ ಮಾಡೋದು. ಅದೆಲ್ಲ ಜಾಸ್ತಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡಿದ್ರೆ ಆ ಥರ ತುಂಬ ತಿಕ್ನೆಸ್ ಬರುತ್ತೆ. ಜೊತೆ ಇದು ಕಾಂಬಿನೇಷನ್ ಅಲ್ಟಿಮೇಟು. ಚಿಕ್ಕ ಮಕ್ಳಿಗೆ ಫೇವ್ರೇಟ್ ಜಾಸ್ತಿ. ಇಲ್ಲಿ ಒಂದು ಹುಡುಗ ಒಬ್ಬ ನೀಟಾಗಿ ಬ್ಯಾಟಿಂಗ್ ಮಾಡ್ತಾವನೆ ಕುತ್ಕೊಂಡು, ಅವನಿಗೆ ಫೇವ್ರೇಟು ಇದು ಸ್ಟ್ರಿಪ್ಸು. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದ್ಭುತ. ಗ್ರಿಲ್ ಚಿಕನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನಾವು ಮಾತಾಡೋ ಅಷ್ಟೊತ್ತಲ್ಲಿ, ಶೂಟಿಂಗ್ ಮಾಡೋ ಅಷ್ಟೊತ್ತಲ್ಲಿ. ಹೊಸ ಬ್ಯಾಚ್ನ ಹಾಕಿದ್ದಾರೆ, ಅದು ಸುಡ್ತಾ ಇದೆ. ಒಂದು 15 ನಿಮಿಷ 20 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಅದು ರೆಡಿ ಆದಮೇಲೆ ಸಿಗುವ ಒಂದು ಸಣ್ಣ ಬ್ರೇಕ್ ನಂತರ. ಹದಿನೈದು 20 ನಿಮಿಷ ಕಾದಿದ ನಂತರ ಗ್ರಿಲ್ ಕೈಗೆ ಬಂತು. ಕ್ವಾರ್ಟರ್ ಗ್ರಿಲ್ನ ತರಿಸ್ಕೊಂಡಿದ್ದೀವಿ. ಸಾಕಾತು, ಸಾಫ್ಟಾಗಿ ಸೂಪರಾಗಿ ಬೆಂದೋಗಿದೆ. ಬಿಸಿ 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 ಗ್ರಿಲ್.
ಮೇಲ್ಗಡೆ ಮಸಾಲೆ ನೋಡೋದು ಹೆಂಗೆ ಕಾಣಿಸ್ತೈತೆ. ನೋಡ್ತಾನೆ ಬಾಯಿ ನೀರು ಬರ್ತೈತೆ. ಮಸಾಲೆ ಮಾತ್ರ ಚೆನ್ನಾಗಿ ಬಳಿದ್ಬಿಟ್ಟು ಸುಟ್ಟಿರೋದು. ಮೇಲ್ಗಡೆ ಒಂದು ಲೇಯರ್ ಮಸಾಲೆ ಇರುತ್ತೆ. ಫಸ್ಟ್ ಹಾಗೆ ತಿನ್ಬಿಡೋಣ. ಆಮೇಲೆ ಅವರ ಸಿಗ್ನೇಚರ್ ಮೈನೀಸ್ ಇದೆ ಮತ್ತು ಸಲಾಡ್ ಕೂಡ ಕೊಟ್ಟಿದ್ದಾರೆ, ಮಸಾಲ ಸಲಾಡು. ಅದು ಜೊತೆ ಆಮೇಲೆ ತಿನ್ನೋಣ. ಫಸ್ಟು ಹಾಗೆ ತಿನ್ನುವ ಸಮಯ. ಅದ್ಭುತ. ಆಮೇಲೆ ಹೊಡಿತಾಯಿದೆ ಖಾರ. ಸಖತ್ ಗ್ರಿಲ್, ಅವರ ಗ್ರಿಲ್ಲು ಸಖತ್ತಾಗಿದೆ. ಚಿಕನು ಅಷ್ಟೇ ಸಖತ್ತು ಸಾಫ್ಟು ಮತ್ತು ಸೂಪರ್ ಜ್ಯೂಸಿಯಾಗಿದೆ. ಮಸಾಲೆನೇ ಹೈಲೈಟು. ಈ ಮೇಲೆ ಬಳಿದಿರೋ ಮಸಾಲೆದಲ್ಲೇ ಲೈಟಾಗಿ ಒಂದು ಸಿಹಿ ಅಂಶ ಬರುತ್ತೆ. ಬರೀ ಖಾರ ಆಮೇಲೆ ಕಿಕ್ ಬರೋದು. ಸ್ವೀಟ್ ಸ್ವಲ್ಪ ಲೈಟಾಗಿ ಸ್ವಲ್ಪ ಸಮಾಧಾನ ಮಾಡುತ್ತೆ ನಾವಿಗೆ, ಆಮೇಲೆ ಖಾರ ಕೊಡುತ್ತೆ. ಆ ಖಾರ ತುಂಬ ಹೊತ್ತು ಬಾಯಲ್ಲಿ ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ಒಂದು ದೊಡ್ಡ ಪೀಸ್ನ ತೊಗೊಂಡು ಮಯೋನೀಸಲ್ಲಿ ಮುಳುಗಿಸಿ ಮುಂದೆ ಆ ಗಾರ್ಲಿಕ್ದು ಟೇಸ್ಟು ಇನ್ನೂ ಅಲ್ಟಿಮೇಟು. ಸೂಪರ್. ಮಸ್ಟ್ ವಿಸಿಟ್ ಜಾಗ. ನೀವೇನಾದರೂ ಸುತ್ತಮುತ್ತ ಇದ್ದೀರಾ, ಆರ್ ಆರ್ ನಗರ ಸುತ್ತಮುತ್ತ ಅಂದರೆ ಒಂದೊಳ್ಳೆ ಗ್ರಿಲ್ ತಿನ್ನಬೇಕು, ಒಂದೊಳ್ಳೆ ಶವರ್ಮಗಳು ತಿನ್ನಬೇಕು. ಎಸ್ಪೆಷಲಿ ಫ್ರೈಡ್ ಚಿಕನ್, ಅದು ಸ್ಟ್ರಿಪ್ಸ್, ಬೋನ್ಲೆಸ್ ಸ್ಟ್ರಿಪ್ಸು ಸಖತ್ತು ಸಾಫ್ಟಾಗಿ. ಯಾವುದೋ ದೊಡ್ಡ ದೊಡ್ಡ ಟಾಪ್ ಬ್ರ್ಯಾಂಡ್ಸ್ಗಿಂತ ಸೂಪರಾಗಿರಬೇಕು ಅಂದರೆ ಈ ಜಾಗ ಮಸ್ಟ್ ವಿಸಿಟ್ ಬರಲೇಬೇಕು. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸೊ ಮಿಸ್ ಮಾಡ್ದಿರಾ ಗ್ರಿಲ್ಲು ಶವರ್ಮ ಟ್ರೈ ಮಾಡಲೇಬೇಕು. ಸೊ ಈ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಯಾರು ಗೊತ್ತಾಗುತ್ತೆ. ಸೊ ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಮಸ್ತೆ.